ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಜನವರಿ 4, 2026. ಕ್ಯಾರ್ವನಂನ ಶ್ರೀರಾಮ ಸೇವಾ ಅರಸು ಮಂಡಳಿಯಲ್ಲಿ ಅರಸು ಜಾಗೃತಿ ಅಕಾಡೆಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ BEL ವಿಶ್ರಾಂತ ಜನರಲ್ ಮ್ಯಾನೇಜರ್ ಮಲ್ಲರಾಜ ಅರಸ್ ವಿರಚಿತ ಚುಟುಕು ತಾರೆಗಳು ಕೃತಿ ಲೋಕಾರ್ಪಣಾ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ, ಮಾಜಿ ಸಚಿವರಾದ ಎಂ ಶಿವಣ್ಣ, ರಮಣಶ್ರೀ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ನಾಡೋಜ ಎಸ್ ಷಡಕ್ಷರಿ, ಶ್ರೀರಾಮ ಸೇವಾ ಅರಸು ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಸುಂದರರಾಜೆ ಅರಸ್, ಖ್ಯಾತ ಸಾಹಿತಿಗಳು ಮತ್ತು ವಿಮರ್ಶಕರಾದ ನಾ ದಿವಾಕರ, KR ಲಕ್ಷ್ಮೀಕಾಂತ, BEL ವಿಶ್ರಾಂತ ನಿರ್ದೇಶಕರಾದ ರಾಮಕೃಷ್ಣ, ಅರಸು ಜಾಗೃತಿ ಅಕಾಡೆಮಿ ಚಾರಿಟಬಲ್ ಟ್ರಸ್ಟ್ನ MGR ಅರಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ದಿನ ನನ್ನ ಮೊದಲ ಕೃತಿ ಚುಟುಕು ತಾರೆಗಳು ಲೋಕಾರ್ಪಣೆ ಕಾರ್ಯಕ್ರಮ ಅದ್ಭುತವಾಗಿ ಅದ್ಧೂರಿಯಾಗಿ ನಡೆಯಿತು. ಸಭಾಂಗಣ ತುಂಬಿ ತುಳುಕಿತ್ತು. ಕವಿಗಳು ನನ್ನನ್ನು ಹಾಡಿ ಹಾಡಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದ್ರು. ಇದಕ್ಕಿಂತ ಇನ್ನೇನು ಬೇಕು ಜೀವನದಲ್ಲಿ ಸಂತೋಷ. ಚುಟುಕು ಸಾಹಿತ್ಯ ಮನಸ್ಸಿಗೆ ಲಾಲಿತ್ಯ ಅಂತ ನಮ್ಮ ಚುಟುಕು ಯುಗಾಚಾರ್ಯರು ಹೇಳಿದ್ದಾರೆ. ಅವರು ನನಗೆ ಯಾವತ್ತೂ ಪ್ರಾತಸ್ಮರಣೀಯರು. ಅವರೇ ನನಗೆ ಪ್ರೇರಣೆ. ಅವರಿಂದಾಗಿ ನಾನು ಕೇವಲ 3 ತಿಂಗಳಲ್ಲಿ ಈ ಪುಸ್ತಕವನ್ನು ಮಾಡಿ ಮುಗಿಸಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನೀವೆಲ್ಲ ಬಂದದ್ದು ಬಹಳ ಸಂತೋಷ. ಮೊದಲನೇದು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ? ಓಕೆ, ಮೊದಲನೇ ಕಾರ್ಯಕ್ರಮ. ಇದೇ ಮೊದಲ ಕೃತಿ. ನಾನು ಶುರು ಮಾಡಿದ್ದೆ 4 ತಿಂಗಳ ಹಿಂದೆ. ಹೇಗೋ ನಡ್ಕೊಂಡು ಹೋಯ್ತು, ಬರ್ಕೊಂಡು ಹೋದೆ ಅಷ್ಟೇ. ನನಗೆ ತುಂಬ ಸಂತೋಷ ಆಗಿದೆ. ಜೊತೆಗೆ ವಿಮರ್ಶಕರು ಅವರು ಹೇಳಿದ್ದು ಇಂಪಾರ್ಟೆಂಟು, ನಾನು ಹೇಳ್ಕೊಳ್ಳೋದಲ್ಲ. ಅವರು ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಅದು ನನಗೆ ತುಂಬ ಸಂತೋಷ ಆಗ್ತದೆ. ಇನ್ನು ಬರಿತಾ ಇದ್ದೀನಿ. ಈಗ 160 ಚುಟುಕುಗಳು ಈ ಪುಸ್ತಕದಲ್ಲಿದೆ. ಇದಲ್ಲದೆ ಈಗ ಆಗಲೇ 25 ಬರೆದಿಟ್ಟಿದ್ದೀನಿ. ಇನ್ನೂ ಬರಿತಾ ಇರ್ತೀನಿ. ಈ ಸಂದೇಶ ಜಗದ್ಗುರು ಶ್ರೀ ಶಿವರಾತ್ರ ದೇಶೀಕೇಂದ್ರ ಮಹಾಸ್ವಾಮಿಗಳಿಂದ ಬಂದಿದೆ. ಈ ಸಂದೇಶ ನಾನು ಸ್ವಲ್ಪ ಓದ್ತೀನಿ. ಮಾನ್ಯ ಡಾಕ್ಟರ್ MGR ಅರಸು ಜಾಗೃತಿ 3 ಜನವರಿ 2026 ತಾರೀಕು ಕಳಿಸಿರೋದು. ಅರಸು ಜಾಗೃತಿ ಅಕಾಡೆಮಿ ಚಾರಿಟಬಲ್ ಟ್ರಸ್ಟ್ ಆಶ್ರಯದಲ್ಲಿ ದಿನಾಂಕ 4/1/2026 ಶ್ರೀ ಮಲ್ಲರಾಜ ಅರಸ್ ವಿರಚಿತ ಚುಟುಕು ತಾರೆಗಳು ಕೃತಿ ಬಿಡುಗಡೆ ಕಾರ್ಯಕ್ರಮ ನಡೆಯುತ್ತಿರುವುದು ಸಂತೋಷದ ಸಂಗತಿ. ಚುಟುಕು ತಾರೆಗಳ ಕೃತಿಯನ್ನು ರಚಿಸಿರುವ BEL ಸಂಸ್ಥೆಯ ನಿವೃತ್ತ ಜನರಲ್ ಮ್ಯಾನೇಜರ್ ಆದ ಶ್ರೀ ಮಲ್ಲರಾಜ ಅರಸ್ ಅವರು ನಿವೃತ್ತಿಯ ನಂತರ ಚುಟುಕು ರಚನೆಗಳ ಮೂಲಕ ಕನ್ನಡ ಕಾವ್ಯ ಲೋಕಕ್ಕೆ ಹೆಜ್ಜೆ ಇಡುತ್ತಿರುವುದು ಶ್ಲಾಘನೀಯ. ಅರಸು ಜಾಗೃತಿ ಅಕಾಡೆಮಿ ಚಾರಿಟಬಲ್ ಟ್ರಸ್ಟ್ ಸಂಸ್ಥೆಯು ಸಾಹಿತ್ಯ ಸಂಸ್ಕೃತಿ ಪ್ರಸಾರಕ್ಕೆ ಮೀಸಲಾಗಿದ್ದು ಸದಾ ಲವಲವಿಕೆಯಿಂದ ಕಾರ್ಯನಿರ್ವಹಿಸಿದ ಡಾಕ್ಟರ್ MGR ಅರಸ್ ಅವರ ನೇತೃತ್ವದಲ್ಲಿ ನಿರಂತರ ಕೆಲಸ ಮಾಡುತ್ತಿದೆ. ರಾಜ್ಯೋತ್ಸವ ಪ್ರಶಸ್ತಿ, ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಅವರ ನೇತೃತ್ವದಲ್ಲಿ ಅಕಾಡೆಮಿಯು ಉತ್ತರೋತ್ತರ ಅಭಿವೃದ್ಧಿ ಹೊಂದಲೆಂದು ಮತ್ತು ಶ್ರೀ ಮಲ್ಲರಾಜ ಅರಸರವರ ಕಾವ್ಯ ಸೃಷ್ಟಿ ಹೀಗೆ ಮುಂದುವರಿಯಲೆಂದು ಹಾರೈಸುತ್ತೇವೆ. ಭಗವತ್ ಸ್ಮರಣೆಯಲ್ಲಿ ಜಗದ್ಗುರು ಶ್ರೀ ಶಿವರಾತ್ರ ದೇಶೀಕೇಂದ್ರ ಮಹಾಸ್ವಾಮಿಗಳು. ಮೊನ್ನೆ MGR ಅರಸರ ಬೇಡಿಕೆ ಮೇರೆಗೆ ಇದನ್ನು ನಾನು ಮತ್ತು ಅಧ್ಯಕ್ಷರಾದ ಮಲ್ಲರಾಜ ಅರಸರು ಎಲ್ಲ ಒಟ್ಟಿಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಸರ್ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡಿಸಿ ಆ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಚುಟುಕು ಯುಗಾಚಾರ್ಯರು ಯಾವಾಗಲೂ ಕೂಡ ಒಂದು ವಿಶೇಷ ಅಂತಂದರೆ ಯಾವುದೇ ಒಂದು ಫಂಕ್ಷನ್ ಮಾಡಿದ್ರೆ ಅಲ್ಲಿ
ಚುಟುಕು ಫಲಹಾರ, ಚುಟುಕು ಉಪಹಾರ ಅಂತ ಬರ್ತಿರ್ತಾರೆ. ಈ ಸಾರಿ ಮಾತ್ರ ಎಲೆ ಊಟ, ಬಾಳೆ ಎಲೆ ಊಟ, ಅದು ಸ್ವೀಕರಿಸಲೇಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಅವರ ವಿನಂತಿ, ಸಾಮಾನ್ಯವಾಗಿ ನನ್ನ ಹಿತೈಷಿಗಳು ಯಾವಾಗಲೂ ಕೂಡ ನಾನು ಬಹಳಷ್ಟು ಉದ್ದೇಶ ಮಾಡ್ತಿರ್ತಾರೆ. ಆದ್ದರಿಂದ ಇವತ್ತಿನ ಬಾಳೆ ಎಲೆ ಊಟ ನನ್ನದನ್ನ ಅವರು ತ್ಯಾಗ ಮಾಡಿ ನನ್ನ ಬಾಳೆ ಎಲೆ ಎರಡು ಬಾಳೆ ತಮಾಷೆ ಹೇಳ್ತೀನಿ ಅಷ್ಟೇ. ನಾನು ಸ್ವಲ್ಪ ಬೇರೆ ಕಡೆ ಹೋಗಿ ಕೈ ಬರೋದಿಲ್ಲ, ಅದು ತಮಾಷೆ ಮಾಡ್ತಾ ಇದ್ದೀನಿ. ಸೊ ಅದನ್ನು ಒಳ್ಳೆಯದಾಗಲಿ, ಒಳ್ಳೆ ದೇಶದ ಭಾಳ ಪ್ರಯತ್ನ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ, ಮುಂದುವರಿಸಬೇಕು ಅಂತ ಹೇಳಿ ನಮ್ಮೆಲ್ಲರ ಅನುಮತಿ ಕೋರಿ ನಾನು ಮುಂದಿನ ಕಾರ್ಯಕ್ರಮ ಹೋಗ್ತಾ ಇದ್ದೀನಿ. ಕವಿ ಅಂತ ಹುಡ್ಕೊಳ್ಳೋದು ಯಾವಾಗ ಅಂತ ಹೇಳಿದ್ರೆ, ಮನಸ್ಸಿನ ಒಂದು ಅಭಿವ್ಯಕ್ತಿಯನ್ನು ನಾವು ಹೇಗೆ ವ್ಯಕ್ತಪಡಿಸಬೇಕು ಅನ್ನೋದು ಅದು ಒಂದು ಗೊಂದಲಗಳಲ್ಲಿರ್ತೀವಿ, ಓದುಗಗಳಲ್ಲಿರ್ತೀವಿ, ಒಂದು ಜಿಜ್ಞಾಸೆಯಲ್ಲಿರ್ತೀವಿ. ಇವತ್ತಿನ ಕಾಲಘಟ್ಟ ಹೇಗಿದೆ ಅಂತ ಹೇಳಿದ್ರೆ ತಕ್ಷಣವೇ ಪ್ರತಿಕ್ರಿಯಿಸಬೇಕು ಅನ್ನೋ ಒಂದು ವಾಂಛೆ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರ್ಬೋದು, ಫೇಸ್ಬುಕ್ ಅಥವಾ ಬೇರೆ ರೀತಿಯ ಒಂದು ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ಎಕ್ಸ್ ಇರ್ಬೋದು, ತಕ್ಷಣವೇ ನಾವೇನೋ ಒಂದು ಪ್ರತಿಕ್ರಿಯೆ ಕೊಡಬೇಕು. ಅದು ಪೊಲಿಟಿಕಲ್ ಆಗಿರಲಿ ಅಥವಾ ಯಾವುದೇ ಆಗಿರಲಿ, ಯಾವುದೋ ಒಂದು ಕಾವ್ಯ ಓದಿದ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು. ಮೊದಲು ಅವಕಾಶ ಇರಲಿಲ್ಲ, ಅದು ಪ್ರತಿಕ್ರಿಯಿಸುವ ಒಂದು ಅವಕಾಶವನ್ನೇ ನಾವು ಬಳಸ್ತಾ ಇರಲಿಲ್ಲ. ಈಗ ಅವಕಾಶ ನಮಗಿದೆ. ಹೊಸ ಒಂದು ಟೆಕ್ನಾಲಜಿ ನಮ್ಗೆ ಒಂದು ಆಪರ್ಚುನಿಟಿ ಕೊಟ್ಟಿದೆ. ರವಿಕಾಲದನ್ನ ಕವಿಕಂಡ ಅಂತ ಹೇಳ್ತಾರೆ. ಈ ಕವಿಕಾಲದಲ್ಲಿ ಓದುಗ ಬಗೆಗಳು ಕಾಣ್ತಾರೆ. ಈ ವಿಮರ್ಶಾ ಅಂದ್ರೆ ನಾನು ಇದಕ್ಕೆ ಮುಂದುವರಿಯಾಗಿದ್ದೇನೆ. ಈ ವಿಮರ್ಶಾ ಲೋಕಕ್ಕೆ ನಾನು ಪ್ರವೇಶ ಮಾಡುವಾಗ ನಮ್ಮಲ್ಲಿ ಕೊಂಡವರು ಡಾಕ್ಟರ್ MGR ಅರಸ್ ಬಹಳ ಗೊಂದಲದಲ್ಲಿದೆ. ಇಲ್ಲಿ ವಿಮರ್ಶಕ ಅಂದ್ರೆ ಒಬ್ಬ ವ್ಯಕ್ತಿ. ಈ ಕೃತಿ ಓದಿಗ ದೊರೆಯ ಮುಂದೆ ಇದೆ. 3 ಭಾವಗಳು ಇಲ್ಲಿ ಬರಬಹುದು. ಇದು ಯಾಕೆ ಹೇಳಿದೆ ಅಂದ್ರೆ, ನಾನು ಓದ್ತಿರುವಂತಹ ಸಂದರ್ಭದಲ್ಲಿ ಬೇಂದ್ರೆಯವರ ಒಂದು ಕವನ 100 ಅರ್ಥಗಳನ್ನ ಗೊಂದಲಗಳನ್ನ ನನಗೆ ಸೃಷ್ಟಿಸಿತು, ನನಗೆ ಪ್ರತ್ಯೇಕವಾಗಿ. ಇನ್ನು ಯಾಕೆ ಬರಲಿಲ್ಲವ ಒಬ್ಬಣ್ಣಿನವ ವಾರದಲ್ಲಿ 3 ಸರ್ತಿ ಬಂದು ಹೋಗ. ಅವಾಗ ಸಾಮಾನ್ಯವಾಗಿ ಡಿಗ್ರಿಯ ಓದ್ತಾ ಇರೋ ಸಂದರ್ಭದಲ್ಲಿ ಒಂದು ಪ್ರೇಮ ಗೀತೆಯಾಗಿ ಕಾಡಿಬಿಟ್ಟು, ನಂತರ ಬೆಳಕು ಹೋದಾಗ ಯಾವಾಗ ಈ ಪ್ರಪಂಚ ಬಂತೋ ಅಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇಲ್ಲ, ಇಲ್ಲಿ ಹುಬ್ಬಳ್ಳಿಯ ತನ್ನ ಸ್ನೇಹಿತ ಬರಹಗಾರನನ್ನ ಆಹ್ವಾನಿಸುವಂತಹ ಒಂದು ಹಾಡು ಅಂತ ಅಲ್ಲಿ ಓದಿ ಪರ್ಮಿಷನ್ ತಗೊಂಡು ಹೇಳ್ಬೇಕು. ಯಾಕೆಂದ್ರೆ ಇವ್ರ ವಿಶೇಷ ಒಂದಿದೆ, ಎಲ್ಲವೂ ಚುಟುಕಾಗಿರುತ್ತೆ, ಕಾರ್ಯಕ್ರಮ ಮಾತ್ರ ದೀರ್ಘವಾಗಿರುತ್ತೆ. ಸಾಮಾನ್ಯವಾಗಿ ನನಗೆ ಒಂದು ದೊಡ್ಡ ಸೌಭಾಗ್ಯ ಅಂತಂದ್ರೆ, ಈ ಮಂಡಳಿಯ ಅಧ್ಯಕ್ಷನಾಗಿ ಪ್ರಪ್ರಥಮವಾಗಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳತಕ್ಕಂಥ ಒಂದು ಸೌಭಾಗ್ಯವನ್ನು ದೊರಕಿಸಿಕೊಟ್ಟವರು ಮಲ್ಲರಾಜ ಅರಸು. ಇದುವರೆಗೂ ಈ ನಮ್ಮ ಸಭಾಂಗಣ ಇವತ್ತೇನಿತ್ತು, ಮದುವೆಗೆ ಬಂದು ಊಟ ಮಾಡಿ ಕುಶಲೋಪರಿ ಮಾತಾಡ್ಕೊಂಡು ಹೋಗುವಂತ ಒಂದು ಸಂಪ್ರದಾಯ ಇತ್ತು. ಆ ಸಂಪ್ರದಾಯವನ್ನ ಒಂದಷ್ಟು ಕಾಲ ನಾವು ಬದಿಗೊತ್ತಿ ಸಾಹಿತ್ಯವನ್ನು ಇಲ್ಲಿ ಚರ್ಚೆ ಮಾಡಬಹುದು, ಸಾಹಿತ್ಯಾಸಕ್ತರನ್ನು ನಾವು ಬರಮಾಡಿಕೊಳ್ಬಹುದು. ಸಾಹಿತ್ಯ ಕೃಷಿಗೆ ಇವತ್ತು ಇಲ್ಲಿ ಒಂದು ಸಸಿಯನ್ನು ನೆಟ್ಟಂತ ಮಲ್ಲರಾಜರವರಿಗೆ ನಾನು ಅನಂತ ಧನ್ಯವಾದಗಳನ್ನು. ಕೋಗಿಲೆಗೆ ಕಂಠ ಚಂದ, ನವಿಲಿಗೆ ನೃತ್ಯ ಚಂದ, ಊಟಕ್ಕೆ ಹೊರನಾಡ ಚಂದ, ನೋಟಕ್ಕೆ ಕೊಡಗು ಚಂದ. ಇಂದಿನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಉಪಸ್ಥಿತಿಯೇ ಅಂದ. ಈ ವಿಶೇಷ ದಿನದಂದು ಎಲ್ಲ ಸಭಾಸದರಿಗೂ ಆತ್ಮೀಯ ಗೌರವಪೂರ್ವಕ ಸ್ವಾಗತ, ಸುಸ್ವಾಗತ. There is no optimism higher than hope.
ನಿಮ್ಮ ಮುಂದೆ ಒಂದು ನಿವೇದಿಸುತ್ತೇನೆ. ನಮ್ಮ ಅರಸು ಜನಾಂಗ ನಾಡಿನ ಮಹಾಪ್ರಭುಗಳ ವಂಶಸ್ಥರಾದ ನಾವು ನಮಗೆ ಸಿಕ್ಕಿರುವ ರಾಜಾಶ್ರಯ ತಪ್ಪಿದ ನಂತರ ನಮ್ಮ ವಿದ್ವತ್ತಿನಿಂದ, ನಮ್ಮ ಪರಿಶ್ರಮದಿಂದ, ನಮ್ಮ ಹೋರಾಟದಿಂದ, ನಮ್ಮ ಸ್ವಯಂ ಶಕ್ತಿಯಿಂದ ಎಷ್ಟು ಮಟ್ಟಿಗೆ ರಾಜ್ಯದಲ್ಲಿ ಹೆಸರು ಮಾಡಿದ್ದೀವಿ. ಯಾವುದೇ ರಾಜಕೀಯ ಬೆಂಬಲವಿಲ್ಲದೆ, ರಾಜಾಶ್ರಯವಿಲ್ಲದೆ, ರಾಜಕೀಯ ಆಶ್ರಯವಿಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ಮನೆತನದವರು, ಅರಸು ಮನೆತನದವರು ಆ ದೆಸೆಯಲ್ಲಿ ಒನ್ ಮ್ಯಾನ್ ಒಬ್ಬ ಮನುಷ್ಯನ ದೃಢ ಸಂಕಲ್ಪ ಬಹುಮತ ಸಾಧಿಸುತ್ತೆ, ಗುರಿ ಬಿಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಶ್ರೀರಾಮ ಸೇವಾ ಮಂಡಳಿಯ ಹಿರಿಯ ಅನೇಕ ಸದಸ್ಯರು ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದ್ದಾರೆ. ಅರಸೂರವರು ಪ್ರಾಸಂಗಿಕವಾಗಿ ಮಾತಾಡುವಾಗ ಮಲ್ಲರಾಜ ಅವ್ರಿಗೆ ನೀವು ಯಾಕೆ ಕರಿಬಾರ್ದು ಅಂತ ಹೇಳಿದ್ರು. ಆದರೆ ಮಲ್ಲರಾಜ ಅವರು ಅದನ್ನೇ ಸ್ವೀಕಾರ ಮಾಡಿ ಒಂದು ಪುಸ್ತಕವನ್ನೇ ರಚನೆ ಮಾಡಿದ್ರು ಅಂತ ಹೇಳಿದ್ರೆ ಅವ್ರನ್ನ ಬ್ರಹ್ಮ ಅಂತ ಕರಿಬೇಕು ಯಾರನ್ನ. ಸೊ ಹಾಗಾಗಿ ಮಲ್ಲರಾಜ ಅವರು ಕೂಡ ಒಬ್ಬ ದೊಡ್ಡ ಸಂಸ್ಥೆಯ ವಿಶ್ರಾಂತ ಜನರಲ್ ಮ್ಯಾನೇಜರ್ ಆಗಿ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಇದು ಒಂದು ರೀತಿ ದೊಡ್ಡ ಸಾಧನೆ. ನನಗೆ ಅದನ್ನೇ ಹೇಳಿದೆ, ನಾನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಈ ಮಹಾರಾಜ ಪೇಟ ಆಗ್ತದೆ ನಾನು ಹಾಕ್ಸ್ಕೊಳ್ಳೋದಿಲ್ಲ. ಅದನ್ನು ಅವ್ರು ಬಂದಾಗ ಹೇಳಿದೆ, ನಾನು ಹಾಕ್ಸ್ಕೊಳ್ಳೋದಿಲ್ಲ ಬೇಡ ಅಂತ ಯಾವುದಾದ್ರು ಹಾಕ್ಬಿಟ್ರು. ಯಾಕಂದ್ರೆ ಮಹಾರಾಜರ ಪೇಟನ ಹಾಕ್ಸ್ಕೋಬೇಕಾದ್ರೂ ಮಹಾರಾಜರ ಪೇಟ ಅಂತ ಹೇಳಬಹುದು, ಅರಸವ್ರ ಪೇಟ ಅಂತ ಹೇಳೋದು. ಅದನ್ನ ಹಾಕ್ಸ್ಕೊಳ್ಬೇಕಾದ್ರೂ ಕೂಡ ಆ ಯೋಗ್ಯತೆ, ಸಾಮರ್ಥ್ಯತೆ ಎಲ್ಲವನ್ನೂ ಕೂಡ ನಾವು ಪಡೆದಿದ್ದವರಿಗೆ ಅದು ಸಲ್ತಕ್ಕಂಥದ್ದು. ಅದರಲ್ಲಿ ಇರ್ತಕ್ಕಂಥವ್ರೆಲ್ಲ ಹಾಕ್ಸ್ಕೊಂಡ್ರೆ ಅನ್ಸೋದು ಅವ್ರಿಗೆ ಸಲ್ಬೇಕಾದವ್ರು. ಆದರೆ ಆ ಸಾಧನೆ ಮಾಡಿದವ್ರು ಸಲ್ಬೇಕಾದದ್ದು. ನಾವೇನವ್ರು ಹೇಳೋದಿಲ್ಲ, ಹಣಕಾಸಿನ ಸಚಿವರಾಗಿ 4 ಖಾತೆ ಮಾಡಿ ನಮ್ಮ ಜೀವನದಲ್ಲಿ ಏನು ಅಂತ ಹೇಳಿದ್ರೆ, SM ಕೃಷ್ಣವ್ರ ಕಾಲದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡುವಾಗ 5 ಖಾತೆ ಮಾಡಿದ್ರು ಪಕ್ಕು ಚುಕ್ಕೆ ಇಲ್ಲದೇ ಕೆಲಸ ಮಾಡೋದಿಲ್ಲ ಅನ್ನೋದು ಒಂದೇ ನಮ್ಮ ಸಮಾಧಾನ. ಆದರೆ ಇವತ್ತು ಮಂತ್ರಿಗಳು ಅಂತಂದ್ರೆ ಅಧ್ಯಕ್ಷರು ಗೊತ್ತು ಎಷ್ಟು ಮಾಡಿರ್ತಾರೆ ಅಂತ. ಹಾಗಾಗಿ ಇವತ್ತು ಸಮಾಜ ಎಲ್ಲೋ ಒಂದು ಕಡೆ ದಿಕ್ಕು ಹೋಗ್ತಾ ಇದೆ, ರಾಜಕಾರಣ ಎಲ್ಲೋ ಒಂದು ದಿಕ್ಕು ಹೋಗ್ತಾ ಇದೆ. ಜೀವನ ಕಳೆಗೊಂಡಿತ್ತು, ನಿವೃತ್ತಿ ಆದಮೇಲೆ ಜೀವನ ಕಳೆಗೊಂಡಿತ್ತು. ಕಳೆ ತುಂಬುತ್ತಿದ್ದ ಜೀವನ ಚುಟುಕು ಬರೆಯ ಪ್ರವೃತ್ತಿಯಿಂದಾಗಿ ಕಳೆ ಇದಾಗಿದೆ. ಅರಸವರ ಕಂಡಿದ್ದಂಥ ಪುಸ್ತಕಗಳಿಗೂ ಸಾಕಷ್ಟು ಬರಲಿ, ತಪ್ಪುಗಳು ಇವೆಲ್ಲವೂ ಎಲ್ಲರೂ ಅತ್ಯುತ್ತಮವಾದ ಚುಟುಕನ್ನು ಹೇಳ್ತಿಲ್ಲ. ಆದರೆ ಮೊದಲ ಪ್ರಯತ್ನದಲ್ಲಿ ಇಷ್ಟು ಚೆನ್ನಾಗಿ ಮಾಡಿರಲ್ಲ, ಫಸ್ಟ್ ಅಟೆಂಪ್ಟಲ್ಲಿ ಇಷ್ಟು ಚೆನ್ನಾಗಿ ಮಾಡಿದರೆ ಇನ್ನು ಮುಂದಿನ ಅಟೆಂಪ್ಟಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ನನಗೆ ಭರವಸೆ ಇದೆ. ದೇವರಿಂದ ಶಕ್ತಿಯನ್ನು ಕೊಡಲಿ ಅಂತ ಉತ್ಪೂರ್ವಕವಾಗಿ ಹಾರೈಸ್ತೇನೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.